ಅಭಿಗೂ ಕೂಡ ಆಶ್ರಿತ ಅಂದರೆ ಇಷ್ಟವೇ ಆದ ತನ್ನ ಡ್ಯೂಟಿ ಕಾರಣವಾದ ಅವಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅವಳನ್ನ ಇಷ್ಟಪಡ್ತಾ ಕೂಡ ಇಷ್ಟ ಇಲ್ಲದಾಗ ನಟಿಸೋದು ಇನ್ನೂ ಕಷ್ಟ ಆಗಿತ್ತು. ಅವಳನ್ನ ಒಪ್ಕೊಳ್ಬೇಕಾ ಬೇಡವಾ ಅಂತ ತುಂಬ ಕಷ್ಟಪಡ್ತಾ ಯೋಚನೆ ಮಾಡ್ತಿದ್ದ. ಕೇವಲ ನನ್ನನ್ನು ನೋಡೋದಕ್ಕೆ ಚೈನ್ ಕಳೆದು ಹೋಗಿದೆ ಅಂತ ಸುಳ್ಳು ಹೇಳಿ ಸ್ಟೇಷನ್ಗೆ ಬಂದಾಳೆ. ಅಷ್ಟೊಂದು ನೆನಪಾಗ್ತಿದ್ದೀನ ನಾನು ನಿನಗೆ? ನನಗೂ ನೀನು ನೆನಪಾಗ್ತಿದ್ಯಾ, ಆದರೆ ನಿನಗೆ ದೂರ ಇರಬೇಕು ಅಂದ್ಕೊಳ್ತಿದ್ದೀನಿ. ಇದು ನಡೆಯುತ್ತಾ ಅಂದ್ಕೊಳ್ತಿದ್ದ. ಅವಳಿಗೆ ಫೋನ್ ಮಾಡಬೇಕು ಅನ್ನಿಸ್ತಿತ್ತು. ಮಾಡಬಾರ್ದು ಅಂದ್ಕೊಳ್ತಲೇ ಫೋನ್ ಕೈ ತೊಗೊಳ್ತಿದ್ದ. ತನ್ನನ್ನು ತಾನು ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ ಮನೆಗೆ ಬಂದ ತಕ್ಷಣ ಫ್ರೆಶ್ ಆದ. ಮತ್ತೆ ಫೋನ್ ಕೈಗೆ ತೊಗೊಂಡ. ಬೇಡ, ಮತ್ತೆ ಅವಳು ನನ್ನ ಮೇಲೆ ಆಸೆಗಳನ್ನ ಇಟ್ಕೊಳ್ಬಾರ್ದು ಅಂದ್ಕೊಂಡು ಸ್ವಲ್ಪ ಸಮಯ ಲ್ಯಾಪ್ಟಾಪನ್ನು ತೆಗೆದು ಏನೋ ಕೆಲಸ ಮಾಡಿಕೊಂಡ. ಮತ್ತೆ ಫೋನ್ ತೊಗೊಂಡು ಆಸ್ಟ್ರಿಯ ಜೊತೆ ಮಾತಾಡ್ಬೇಕನ್ಸಿ. ಅಬ್ಬಾ, ನಾನು ಯಾಕೆ ಇಷ್ಟೊಂದು ಸಿನ್ಸಿಯರ್ ಆಗಿರೋದಕ್ಕೆ ಆಗ್ತಿಲ್ಲ ಅವಳ ವಿಷಯದಲ್ಲಿ ಅಂದ್ಕೊಂಡು ನಿಜಕ್ಕೂ ಫೋನ್ ಮಾಡಬಾರ್ದಂತ ಫೋನ್ ಪಕ್ಕದಲ್ಲಿಟ್ಟು ಊಟ ಮಾಡ್ದೆ. ಆಮೇಲೆ ಸ್ವಲ್ಪ ಸಮಯ ಮನೆಯಲ್ಲಿ ಅತ್ತ ಇತ್ತ ತಿರುಗಾಡ್ದ. ಮನೆ ಹೊರಗಡೆ ಇರ್ತಿದ್ದು ವಾಚ್ಮ್ಯಾನ್ ಹೆಂಡತಿ ಬಂದು ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಇಡೀ ಮನೆಗೆ ನೆಲ ಒರೆಸಿ ಹೋದ್ಲು. ಅಭಿ ಪೊಲೀಸ್ ಆಫೀಸರ್ ಆಗಿದ್ದರಿಂದ ಟೈಮ್ ಪ್ರಕಾರ ಅಲ್ಲ, ಅವ್ನು ಯಾವಾಗ ಮನೇಲಿ ಇರ್ತಾನೋ ಆವಾಗಲೇ ಬಂದು ಕ್ಲೀನ್ ಮಾಡಿ ಹೋಗ್ತಾಳೆ. ಹಾಗೆ ಬಂದು ಹೋದಕ್ಕೆ ಅವಳಿಗೆ ಅಮೌಂಟ್ ಕೂಡ ಚೆನ್ನಾಗಿ ಕೊಡ್ತಾನೆ. ನಿದ್ದೆ ಮಾಡಲು ಬೆಡ್ ಎಲ್ಲ ರೆಡಿ ಮಾಡಿಕೊಂಡು ಡೋರ್ ಕ್ಲೋಸ್ ಮಾಡಿಕೊಂಡು ಮಲಕ್ಕೊಳ್ತಾನೆ. ಆದರೂ ಅವಳಿಗೆ ಫೋನ್ ಮಾಡಿದ್ರೆ ಏನಾಗುತ್ತೆ ಅನಿಸುತ್ತೆ. ಒಂದು ಸರಿ ನನ್ನ ಮನಸ್ಸಿನಲ್ಲಿ ಅವಳ ಮೇಲೆ ಪ್ರೀತಿ ಇಲ್ದಿದ್ದಾಗ ಒಂದು ಸರಿ ಫೋನ್ ಮಾಡಿ ಮಾತಾಡಿದ್ರೆ ಏನಾಗುತ್ತೆ ಅಂತ ಸ್ವಲ್ಪ ಸಮಯ ಅಂತ ಅಂದ್ಕೊಳ್ತಾನೆ. ನಾನು ಫೋನ್ ಮಾಡಿ ಮಾತಾಡೋದ್ರಿಂದ ಅವಳು ನನ್ನ ಮೇಲೆ ಆಸೆ ಇಟ್ಕೊಳ್ತಾಳೇನೋ ಅಂತ ಇನ್ನೊಂದು ಸಲ ಅಂದ್ಕೊಳ್ತಾನೆ. ನಾನು ಫೋನ್ ಮಾಡ್ತೀನಿ, ಆದರೆ ಅವಳ ಮೇಲಿರೋ ಪ್ರೀತಿಯಿಂದ ಅಂತೂ ಅಲ್ಲಪ್ಪ. ಚೈನ್ ಕಳ್ಕೊಂಡು ಹಾಗೆ ಇನ್ಯಾವ ವಸ್ತುವನ್ನು ಕಳ್ಕೊಳ್ಳೋದಂತೂ ಜಾಗೃತಿಯಾಗಿರೋದಕ್ಕೆ ಫೋನ್ ಮಾಡಬೇಕು. ಅವಳನ್ನ ಎಚ್ಚರಿಸ್ಬೇಕು. ಇಲ್ಲದಿದ್ದರೆ ಅದು ಹೋಯಿತು ಇದು ಹೋಯಿತು ಅಂತ ಬಂದು ನನ್ನನ್ನು ಡಿಸ್ಟರ್ಬ್ ಮಾಡಿದ್ರೆ ಹೇಗೆ ಅಂದ್ಕೊಳ್ತಾ ತಕ್ಷಣ ಆಶ್ರಿತಾಳಿಗೆ ಫೋನ್ ಮಾಡ್ತಾನೆ. ಅಬ್ಬಾ, ಈ ಟೈಮ್ನಲ್ಲಿ ಯಾರು ಅಂದ್ಕೊಳ್ತಾ ಫೋನ್ ಕೈಗೆ ತೊಗೊಂಡ್ಲು ಆಶ್ರಿತ. ಅಂದರೆ ಅಭಿ ಬಂದು ತುಂಬ ಸಮಯ ಕಳೆದು ಹೋಗಿತ್ತಲ್ವ, ಈ ಮಧ್ಯರಾತ್ರಿ ದಾಟಿತ್ತು. ಅಯ್ಯೋ, ಇವನು ನನಗೆ ಫೋನ್ ಮಾಡ್ತಿದ್ದಾನೆ ಅಂದ್ಕೊಂಡ್ಳು. ತುಂಬಾ ಸಂಭ್ರಮ ಪಟ್ಲು ಹುಡುಗಿ. ಅಮ್ಮೋ, ನಾನು ಜಾಸ್ತಿ ಲೇಟ್ ಮಾಡಿದ್ರೆ ಮತ್ತೆ ಕಟ್ಟಾಗ್ಬಿಡುತ್ತೆ ಅಂತ ಫೋನ್ ಲಿಫ್ಟ್ ಮಾಡೋಷ್ಟರಲ್ಲಿ ನಿಜವಾಗಿಯೂ ಕಟ್ಟಾಯಿತು. ಸಾರಿ ಈ ಸಲ ಲೇಟ್ ಮಾಡಲ್ಲ, ಇನ್ನೊಂದ್ಸಲಿ ಮಾಡು ಪ್ಲೀಸ್ ಅನ್ನುತ್ತಾ ಫೋನ್ ಕಡೆ ನೋಡ್ತಾ ರಿಕ್ವೆಸ್ಟ್ ಮಾಡಿದ್ಲು. ಫೋನ್ ಲಿಫ್ಟ್ ಮಾಡಿದ ತಕ್ಷಣ ನಾನು ಫೋನ್ ರಿಸೀವ್ ಮಾಡಲ್ವ ನೀನು ಅಂದ್ಕೊಳ್ತಾ ಮುನಿಸ್ಬಂತು ಅಭಿಗೆ. ಟೈಮ್ ನೋಡ್ದೆ, 2 ಆಗಿತ್ತಲ್ವ. ಪಾಪ ನಿದ್ದೆ ಮಾಡ್ತಿದ್ದಾಳೇನೋ, ಇರಲಿ ಇನ್ನೊಂದ್ಸಲಿ ಟ್ರೈ ಮಾಡೋಣ ಅಂದ್ಕೊಳ್ತಾನೆ. ಅಷ್ಟು ರಿಕ್ವೆಸ್ಟ್ ಮಾಡ್ತಾ ಹೇಳಿದ ಮಾತುಗಳು ನಿಜವಾಗಿಯೂ ಅಭಿ ಕೇಳಿಸ್ತೋ ಏನೋ. ತಕ್ಷಣವೇ ಫೋನ್ ಮಾಡ್ದೆ. ಅಭಿ ಕಡೆಯಿಂದ ಫೋನ್ ಬಂದ ತಕ್ಷಣ ಆಶ್ರಿತ ಸಂತೋಷದಿಂದ ಎಗರು ಬಿದ್ಲು. ಅಷ್ಟೇ ಫಾಸ್ಟಾಗಿ ಫೋನ್ ಲಿಫ್ಟ್ ಮಾಡಿ ಹಲೋ ಅಂದ್ಲು. ಎಲ್ಲಿದೆಯಾ ಅಂತ ಕೇಳ್ತಾನೆ. ನನಗೆ ನೀನು ನೆನಪಾಗ್ತಿದ್ಯಾ, ಸ್ವಲ್ಪ ಸಮಯ ಮಾತಾಡಬೇಕು ಅನ್ನಿಸ್ತಿದೆ ಅಂತ ಪ್ರೀತಿಯಿಂದ ಹೇಳ್ಬೋದಲ್ವಾ. ಫೋನ್ ಎತ್ತಿದ ತಕ್ಷಣ ಎಲ್ಲಿದೆಯಾ ಅಂತ ಕೇಳ್ತಿದ್ದಾನಲ್ಲ, ಏನಿ ಮನುಷ್ಯ ಅಂದ್ಕೊಂಡ್ಳು. ಹಲೋ, ಲೈನಲ್ಲಿದೆಯಾ ಅಂತ ಕೇಳ್ತಾನೆ ಅಭಿ. ಲೈನಲ್ಲೇ ಇದ್ದೀನಿ, ಆದರೂ ಎಲ್ಲಿದೆಯಾ ಅಂತ ಕೇಳ್ತಿರಲ್ಲ, ಯಾಕೆ? ಎಲ್ಲಿರ್ತೀನಿ? ನಮ್ಮ ಮನೇಲಿದ್ದೀನಿ ಅಂತ ಹೇಳಿದ್ಲು. ಚೈನ್ ಸಿಕ್ಕ ತಕ್ಷಣ ಆಸ್ಟ್ರೇಲಿಯಾ ಹೊಟ್ಟು ಹೋಗ್ತೀನಿ ಅಂತ ನಾನು ಕೊಟ್ಟ ಮಾತಿನ ಪ್ರಕಾರ ಆಸ್ಟ್ರೇಲಿಯಾ ಹೊಟ್ಟು ಹೋದ್ಯಾ? ವೆರಿ ಗುಡ್ ಅಂತಾನೆ ಅಭಿ. ಅಲ್ಲೇ ಹ್ಯಾಪಿಯಾಗಿ ಓದ್ಕೋ ಅಂತ ಹೇಳ್ತಾನೆ. ಹಲೋ, ನಾನು ಆಸ್ಟ್ರೇಲಿಯಾದಲ್ಲಿಲ್ಲ, ಇಂಡಿಯಾದಲ್ಲಿದ್ದೀನಿ. ದಿನ ಎಲ್ಲಿರ್ತೀನೋ ಅಲ್ಲೇ ಇದ್ದೀನಿ, ನಮ್ಮ ಅಕ್ಕ ಭಾವನ ಹತ್ರ ಇದ್ದೀನಿ ಅಂತ ಹೇಳಿದ್ಲು ಆಶ್ರಿತ. ಇದೇನು ಮಾತು ತಪ್ತಿದೆಯಾ? ಮಾತು ಕೊಟ್ಟಿದ್ದೆ ಅಲ್ವಾ ಆಸ್ಟ್ರೇಲಿಯಾ ಕೊಟ್ಟು ಹೋಗ್ತೀನಿ ಅಂತ, ಮತ್ತೆ ಯಾಕೆ ಹೋಗಲಿಲ್ಲ ಅಂತ ಕೇಳ್ತಾನೆ. ನನ್ನ ಇಷ್ಟ, ಯಾಕೆ ಹೋಗ್ತೀನಿ. ಆದರೂ ನೀವೇನಾದರೂ ನನಗೆ ಊಟ ಹಾಕ್ತಿದ್ರಾ? ನಾನು ಇಲ್ಲಿದ್ರೆ ನಿನಗೇನು, ಹೋದರೆ ನಿಮಗೇನು, ಹೋಗ್ತಿದ್ರೆ ನಿಮ್ಗೆ ಯಾಕೆ ಮಧ್ಯರಾತ್ರಿ ಟೈಮ್ನಲ್ಲಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದೀರಾ ಅಂತ ಕೇಳಿದ್ಲು. ಅಮರೇಂದ್ರ ವರ್ಮನ್ ತಂಗಿ ಅಲ್ವಾ ನೀವು, ಮಾತಿನ ಮೇಲೆ ನಿಂತು ಆಸ್ಟ್ರೇಲಿಯಾ ಹೊಟ್ಟು ಹೋಗಿದ್ದೀರಾ ಅಂದ್ಕೊಂಡು ಫೋನ್ ಮಾಡಿದೆ. ನನಗೇನು ಗೊತ್ತು ನೀವು ಹೀಗೆ ಮಾತಿನ ಮೇಲೆ ನಿಲ್ಲದೆ ಇರ್ತೀರಾ ಅಂತ. ಸುಳ್ಳು ಹೇಳೋದು ನಿಮಗೆ ಅಮರೇಂದ್ರ ವರ್ಮ ಅಭ್ಯಾಸ ಮಾಡಿಸಿದಾನಾ? ನೋಡಿ, ನಮ್ಮ ಭಾವನ ಏನಾದರೂ ಅಂದರೆ ನಾನು ನಿಜಕ್ಕೂ ಒಪ್ಪಲ್ಲ. ಅವನೊಬ್ಬ ಗೂಂಡ ಅಂತ ನಾನಲ್ಲ, ಈ ಇಡೀ ಸೊಸೈಟಿಗೆ ಗೊತ್ತು. ನಿಮಗೆಲ್ರಿಗೂ ಅವನು ಎಂಥವನಾದರೂ ಆಗಿರಬಹುದು, ಆದರೆ ನಮಗೆ ಮಾತ್ರ ತುಂಬ ಒಳ್ಳೆಯವರು. ನಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ, ದ ಗ್ರೇಟ್ ಆಗಿ ಅಂತ ಹೇಳಿದ್ಲು. ಅಬ್ಬೋ ಅಂದ್ಕೊಂಡ ಅಭಿ. ನಮ್ಮ ಅಕ್ಕ ಅಂದರೆ ಅವನಿಗೆ ಪ್ರಾಣ. ಹೆಂಡತಿಯನ್ನು ಬಂಗಾರದ ಹಾಗೆ ನೋಡ್ಕೊಳ್ತಾರೆ. ಒಬ್ಬ ದೇವತೆ ಥರ ಅವನ್ನ ಅಭಿಮಾನಿಸ್ತಿದ್ದಾರೆ, ಆರಾಧಿಸ್ತಿದ್ದಾರೆ. ಅದಕ್ಕೆ ನಮ್ಮಟ್ಟಿಗೆ ಅವರು ಒಳ್ಳೆಯವರೇ. ಆಚೆ ಹೇಗಿದ್ರೆ ನಮ್ಗೆ ಯಾಕೆ, ನಮ್ಮ ಜೊತೆ ಹೇಗಿದ್ದಾರೆ ಅನ್ನೋದು ಮುಖ್ಯ ಅಂತ ತನ್ನ ಭಾವನ ಬಗ್ಗೆ ಗ್ರೇಟಾಗಿ ಹೇಳಿದ್ಲು ಆಶ್ರಿತ. ಆಚೆ ಬಂದು ನೋಡು, ಅವನೆಷ್ಟು ಕೆಟ್ಟವನಂತ ಎಲ್ಲರೂ ಹೇಳ್ತಾರೆ ಅಂತಾನೆ ಅಭಿ. ಹಾಗ್ಯಾಕೆ, ಒಬ್ಬೊಬ್ಬರು ಒಪಿನಿಯನ್ ಒಂದೊಂದು ಥರ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಭಾವ ನನಗೆ ಒಳ್ಳೆಯವ್ರ ಥರ ಕಾಣಿಸ್ತಾರೆ, ಅದೇ ನಿಮಗೆ ಕೆಟ್ಟವನ ಥರ ಕಾಣಿಸ್ತಾರೆ. ಅದೇ ಆಚೆ ಸೊಸೈಟಿಗೆ ನೀವೊಬ್ಬ ಒಳ್ಳೆ ಪೊಲೀಸ್ ಆಫೀಸರ್ ಥರ ಕಾಣಿಸ್ತೀರಿ, ಆದರೆ ಪ್ರೀತಿಸೋ ಹುಡುಗಿಯನ್ನು ಲೆಕ್ಕಿಸ್ಕೊಳ್ಳಲ್ಲ, ಅದಕ್ಕೆ ನನಗೆ ಮಾತ್ರ ಸ್ವಲ್ಪ ಕೆಟ್ಟವ್ರ ಥರ ಕಾಣಿಸ್ತೀರಿ ಅಂತಾಳೆ ಆಶ್ರಿತ. ಅಮ್ಮ, ಇನ್ನೋಸೆಂಟ್ ಅಂದ್ಕೊಂಡೆ, ಆದರೆ ನನಗೇ ಪಂಚ್ಕೊಟ್ಟಿಯಲ್ಲ ಅಂದ್ಕೊಂಡ ಅಭಿ. ಅಬ್ಬಾ, ಇಷ್ಟೊಂದು ಕೆಟ್ಟವನಂತ ಗೊತ್ತಿದ್ದಾಗ ಯಾಕೆ ನನ್ನ ಹಿಂದೆ ಬೀಳ್ತಿದ್ಯಾ?
ನಿಮ್ಮ ಭಾವ ತೋರಿಸ್ದವ್ರನ್ನ ಮದುವೆ ಮಾಡ್ಕೊಳ್ಬೋದಲ್ವಾ ಅಂತಾನೆ ಅಭಿ ಕೂಡ. ಅದನ್ನೇ ಹೇಳ್ತಾ ಇರೋದು. ಒಬ್ಬ ವ್ಯಕ್ತಿಗೆ ಒಬ್ಬರು ಒಳ್ಳೆಯವ್ರ ಥರ ಕಾಣಿಸ್ಬಹುದು, ಆದರೆ ಅವ್ರು ನಿಜವಾಗಿ ಒಳ್ಳೆಯವರಾಗಿರದೇ ಇರಬಹುದು. ತುಂಬ ಜನರಿಗೆ ಇನ್ನೊಬ್ಬ ಮನುಷ್ಯ ಕೆಟ್ಟವನ ಥರ ಕಾಣಿಸ್ಬೋದು, ಅವ್ರು ನಿಜವಾಗಿ ಕೆಟ್ಟವ್ರು ಕೂಡ ಆಗಿರದೇ ಇರ್ಬೋದಲ್ವಾ. ಯಾರಾದರೂ ಎದುರಿನ ವ್ಯಕ್ತಿ ನಮ್ಮ ಜೊತೆ ಹೇಗೆ ನಡ್ಕೊಳ್ತಾರೆ ಅನ್ನೋದನ್ನು ನೋಡಿ ಯೋಚಿಸ್ಬೇಕು ಅಷ್ಟೇ ಹೊರತು ಅವರ ಪರ್ಸ್ನಲ್ ನಮಗೆ ಯಾಕೆ ಅಂತಾಳ ಆಶ್ರಿತ. ಅಬ್ಬಾ, ತುಂಬ ದೊಡ್ಡ ವಿಷಯನೇ ತಿಳ್ಕೊಂಡಿದೆಯಲ್ಲ ಅಂದ್ಕೊಳ್ತಾನೆ ಅಭಿ. ಆದರೆ ಆಶ್ರಿತ ಹೇಳಿದ ಲಾಜಿಕನ್ನು ಮೆಚ್ಕೊಳ್ದೆ ಇರೋದಕ್ಕೆ ಅವನಿಂದ ಆಗಲೇ ಇಲ್ಲ. ಅದೆಲ್ಲ ಸರಿ, ನಿಮ್ಮ ಬಾಬಾ ಪಕ್ಕದಲ್ಲಿದ್ದು ಹೀಗೆ ಮಾತಾಡಿಸ್ತಿದ್ದಾನಾ ಅಂತ ಕೇಳ್ತಾನೆ ಅಭಿ. ಹಲೋ, ನನ್ನ ಮಾತುಗಳು ಬರಲ್ವಾ ಏನು? ನಮ್ಮ ಬಾಬಾ ಬಂದು ಮಾತಾಡಿಸ್ಬೇಕಾದ ಅಗತ್ಯ ಇಲ್ಲ, ಆದರೆ ನನಗೆ ಯಾಕೆ ಫೋನ್ ಮಾಡಿದ್ರಿ ಅದನ್ನು ಹೇಳಿ ಅಂತಾಳೆ. ಚೈನ್ ಕಳ್ಕೊಂಡೆ ಅಂತ ಸುಳ್ಳು ಹೇಳಿದೆಯಲ್ಲ, ಅದು ನಿಜವಾಗಿ ಕಳೆದು ಹೋಯ್ತೋ ಅವನೇ ತಗೊಂಡು ನೀನೇ ಅವನ ಹತ್ರ ಮುಚ್ಚಿಟ್ಟಿಯೋ ನನಗೆ ಅನಾವಶ್ಯಕ. ಇನ್ಯಾವುದೇ ವಸ್ತುನಾದರೂ ಜಾಗ್ರತೆಯಾಗಿಟ್ಕೋ. ಚೈನ್ ಸಿಕ್ಕಿದ ಹಾಗೆ ಎಲ್ಲವೂ ಕಳೆದು ಹೋದರೆ ಸಿಗಲ್ಲ, ಅದನ್ನು ಜಾಗ್ರತೆಯಾಗಿಟ್ಕೋ ಅಂತ ವಾರ್ನಿಂಗ್ ಕೊಡೋದಕ್ಕೆ ಫೋನ್ ಮಾಡಿದೆ. ಹಾಗೆ ಪದೇ ಪದೇ ಅದು ಹೋಯ್ತು ಇದು ಹೋಯ್ತು ಅಂತ ನನ್ನ ಹತ್ರ ಬಂದರೆ ನನ್ನ ಕೆಲಸ ಹಾಳಾಗುತ್ತೆ ಅಲ್ವಾ, ಅದಕ್ಕೆ ಬರಬೇಡ ಅಂತ ಹೇಳೋದಕ್ಕೆ, ಎಲ್ಲ ಜಾಗ್ರತೆಯಾಗಿಟ್ಟುಕೋ ಅಂತ ವಾರ್ನಿಂಗ್ ಕೊಡೋದಕ್ಕೆ ಫೋನ್ ಮಾಡಿದೆ ಅಂತಾನೆ ಅಭಿ. ಹೀಗೆ ಇಬ್ಬರು ವಾದ ಮಾಡ್ಕೊಳ್ತಾ ಮಾತಾಡ್ತಾ ಇದ್ರು. ಹಾಗೆ ಇಬ್ಬರಿಗೂ ಬೆಳಗಾಗೋಯ್ತು. ಅಮರೇಂದ್ರ ವರ್ಮ ಇನ್ನೂ ಸಾತ್ವಿಕ ಬೆಳಿಗ್ಗೆನೇ ಎದ್ದು ಒಬ್ಬರನ್ನೊಬ್ಬರು ಹಪ್ಕೊಂಡಿರೋದನ್ನು ನೋಡಿ ನಗ್ತಾರೆ. ನಾನು ಆಚೆ ಹೋಗಬೇಕು ಅಂದರೂ ಬಿಡದೆ ಗಟ್ಟಿಯಾಗಿಟ್ಕೊಂಡು ಅವಳನ್ನ ಮುತ್ತುಗಳಲ್ಲಿ ಮುಳುಗಿಸ್ತಾ ಇದ್ದಾನೆ. ಕೆಲಸ ಕಾರ್ಯ ಇಲ್ವಾ ಅಂತ ಬೇಸರ ಮಾಡ್ಕೊಳ್ತಾ ಹೋಗಿ ಸ್ನಾನ ಮಾಡ್ಕೊಂಡು ಬಂದಳು ಸಾತ್ವಿಕ. ಗಂಡ ಹ್ಯಾಪಿಯಾಗಿ ನೋಡ್ಕೊಳ್ತಿಲ್ಲ ಅಂತ ಕಂಪ್ಲೇಂಟ್ ಕೂಡ ಮಾಡ್ತಾರೆ. ನಾನು ಹ್ಯಾಪಿಯಾಗಿ ನೋಡ್ಕೊಳ್ತಿದ್ರೆ ಕೆಲಸ ಕಾರ್ಯ ಇಲ್ವಾ ಅಂತಾಳೆ. ಏನೋ ಈ ಹುಡುಗಿ ನನಗೆ ಅರ್ಥನೇ ಆಗಲ್ಲ ಅಂತಾನೆ ಅಮರೇಂದ್ರ. ಮಾಡಿದ ಆ್ಯಕ್ಷನ್ ಸಾಕು, ಹೋಗಿ ರೆಡಿಯಾಗಿ ಅನ್ನುತ್ತಾ ಅವನ್ನ ಕಳಿಸಿ ಆಚೆ ಬರೋ ಅಷ್ಟರಲ್ಲಿ ದಾದಾ ಆವಾಗಲೇ ಒಳಗಡೆ ಬರ್ತಿರೋದು ಕಾಣಿಸ್ತು. ದಾದಾ ಹೇಗಿದ್ದೀರಾ ಅಂತ ಬಂದು ಕೇಳ್ತಾಳೆ ಸಾತ್ವಿಕ. ಚೆನ್ನಾಗಿದ್ದೀನಮ್ಮ, ನೀವೆಲ್ಲ ಹೇಗಿದ್ದೀರಿ? ತುಂಬ ದಿನಗಳ ಟ್ರಿಪ್ ಮಾಡಿದ್ರಿ, ಎಲ್ಲ ದರ್ಶನ ಚೆನ್ನಾಗಾಯ್ತಾ? ಅಲ್ಲಿ ನಿಮಗೆಲ್ಲ ವ್ಯವಸ್ಥೆಗಳು ಕರೆಕ್ಟಾಗಿ ನಡೆದವಾ ಅಂತ ಕೇಳ್ತಾಳೆ ಸಾತ್ವಿಕ. ನಮ್ಮ ಅಮರೇಂದ್ರ ವರ್ಮ ಮಾಡಿದ ವ್ಯವಸ್ಥೆಯಲ್ಲಿ ತಪ್ಪು ಹುಡುಕೋದಿರಲ್ಲ, ಅಷ್ಟು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದ. ಹಾಯಾಗಿ ಇಷ್ಟು ದಿನ ಅಲ್ಲೇ ಇದ್ದೆ. ಆ ಪ್ರಶಾಂತವಾದ ವಾತಾವರಣ ನನಗಿಷ್ಟ ಆಯಿತು, ಅದಕ್ಕೆ ಅಷ್ಟು ದಿನ ಇದ್ದೆ. ಆದರೆ ತುಂಬ ದಿನಗಳಾಯ್ತಲ್ವಾ, ನಿಮ್ಮನ್ನೆಲ್ಲ ನೋಡ್ಬೇಕನ್ಸಿ ಬಂದೆ. ಬನ್ನಿ ಎಲ್ಲರೂ ಸೇರಿ ಟಿಫಿನ್ ಮಾಡೋಣ ಅಂತ ಕರೀತಾಳೆ. ದಾದಾ ಮಾತುಗಳು ಕೇಳಿಸಿದ ಹಾಗಾಯಿತು. ಅಮರೇಂದ್ರ ವರ್ಮನಿಗೆ ಅಷ್ಟೇ ಫಾಸ್ಟಾಗಿ ಡ್ರೆಸ್ ಮಾಡ್ಕೊಂಡು ಆಚೆ ಬರೋಷ್ಟರಲ್ಲಿ ಅಲ್ಲಿ ದಾದಾ ಇರ್ತಾರೆ. ದಾದಾ ಹೇಗಿದ್ದೀರಾ ಅಂತ ಪ್ರೀತಿಯಿಂದ ಹಪ್ಕೊಂಡ ಅಮರೇಂದ್ರ. ನೀನು ಹೇಗಿದೆಯಾ ಅಂತ ಅಷ್ಟೇ ಪ್ರೀತಿಯಿಂದ ಕೇಳ್ತಾರೆ ದಾದಾ. ನಾನು ಚೆನ್ನಾಗಿದ್ದೀನಿ, ಆದರೆ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ ಅಂತಾನೆ ಅಮರೇಂದ್ರ. ನಿಮ್ಮ ಜೊತೆ ಕೂತು ತುಂಬ ದಿನಗಳಾಯಿತು ಬನ್ನಿ ಅಂತ ಇವರು ಮೂವರ ಜೊತೆ ಆಶ್ರಿತ ಕೂಡ ಬರ್ತಾಳೆ. ನಾಲ್ವರು ಕೂತು ಬ್ರೇಕ್ಫಾಸ್ಟನ್ನು ಮಾಡ್ತಿದ್ದಾರೆ. ಏನು ಅಮರೇಂದ್ರ ವರ್ಮ ವಿಷಯ? ದಾದಾ, ನಾವು ಅತ್ತ ಕಡೆ ಹೋಗಿ ಮಾತಾಡೋಣ ಅಂತಾನೆ. ಅಲ್ಲಿ ತನ್ನ ಅಡ್ಡವನ್ನು ಮಾಡ್ಕೊಂಡಿದ್ದಾರಲ್ಲ ಅಲ್ಲಿ, ಹಾಗೆ ಆಗಲಿ ಅಂತ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಸಾತ್ವಿಕಳನ್ನು ಆಫೀಸ್ ಹತ್ರ ಡ್ರಾಪ್ ಮಾಡಿ ಅವರಿಬ್ಬರು ಹೊರಟು ಹೋದರು. ನಾವಲ್ಲಿಗೆ ಹೋಗಿ ಮಾತಾಡೋಣ ಅಂತ ಏನೂ ಮಾತನಾಡದೆ ತಡೆದ ಅಮರೇಂದ್ರ. ಈ ಬ್ರೇಕ್ಫಾಸ್ಟ್ ಮಾಡಿದ ನಂತರ ಸಾತ್ವಿಕಳನ್ನು ಆಫೀಸ್ ಹತ್ರ ಬಿಟ್ಟು ಅವರಿಬ್ಬರು ಹೊರಟು ಹೋದರು. ಒಳಗಡೆ ಹೋಗೋದ್ಲೆ ದಾದಾನನ್ನು ಇನ್ನೊಂದ್ಸಲಿ ತಪ್ಪಿಕೊಂಡು, ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ, ನಮ್ಮನ್ನು ಬಿಟ್ಟು ಅಷ್ಟು ದಿನ ನೀವು ಹೇಗಿದ್ರಿ? ನನಗಂತೂ ಯಾವಾಗ ನಿಮ್ಮ ಹತ್ರ ಬಂದುಬಿಡೋಣ ಅನ್ನಿಸ್ತಿತ್ತು. ಸಣ್ಣ ವಯಸ್ಸಿನಿಂದ ನನ್ನ ಅಷ್ಟು ಪ್ರೀತಿಯಿಂದ ಬೆಳೆಸಿ ಆಗಿಬಿಟ್ಟು ಹೊರಟು ಹೋದ್ರಿ ಯಾಕೆ ಅಂತ ಕೇಳ್ತಾನೆ ಅಮರೇಂದ್ರ. ಇದು ಚೆನ್ನಾಗಿದೆ, ಸಣ್ಣ ವಯಸ್ಸಿನಿಂದ ಬೆಳೆಸಿದ್ರೆ ಮಾತ್ರ ಜೀವನ ಪೂರ್ತಿ ನಿನ್ನ ಹತ್ರನೇ ಇರ್ತೀನಾ ಏನು? ನನಗಂತೂ ಒಂದು ಪರ್ಸ್ನಲ್ ಲೈಫ್ ಇರಲ್ವಾ? ಹಾಗೆ ನಿನಗೂ ಒಂದು ಪರ್ಸ್ನಲ್ ಲೈಫ್ ಇರುತ್ತೆ. ಆದರೂ ಇಷ್ಟು ದಿನ ನನ್ನ ಜೊತೆ ಮುದುಕನ ಜೊತೆ ತಿರುಗ್ತಾ ಇರ್ತೀಯ, ನಿನಗಂತೂ ಒಂದು ಫ್ಯಾಮಿಲಿ ಬರಬೇಕಲ್ವಾ? ಆದರೂ ನೀನು ನನ್ನ ಜೊತೆ ಇರೋದೇನು, ನಿನ್ನ ಹೆಂಡತಿ ಜೊತೆ ಸಂತೋಷವಾಗಿರಬೇಕು. ಮತ್ತು ಬಾಬಾ ಹುಟ್ಟಲ್ವಾ ಏನು? ಸಾತ್ವಿಕ, ನೀನು ಹ್ಯಾಪಿಯಾಗಿದ್ದೀರಾ ಅಂತ ಕೇಳ್ತಾರೆ. ಅವನು ಹೌದು ಅನ್ನೋ ಹಾಕ್ತಲೇ ಅಲ್ಲಾಡಿಸ್ತಾನೆ. ತುಂಬ ಸಂತೋಷ, ನಾನು ಬಯಸಿದ್ದು ಇದನ್ನೇ, ನೀವಿಬ್ಬರು ಹ್ಯಾಪಿಯಾಗಿರಬೇಕು. ನನ್ನ ಆಸೆ ಇಷ್ಟು ದಿನಕ್ಕೆ ನೆರವೇರಿತು. ಈಗ ಬೇಗನೆ ನನ್ನ ಸ್ನೇಹಿತ ಬಂದು ನಿಮಗೆ ಹುಟ್ಟಬೇಕು. ನಾನು ಅವನ್ನ ಚೆನ್ನಾಗಿ ಬೈದು ಅವನ ಕೈಲಿ ಹೋಮ್ವರ್ಕ್ ಮಾಡಿಸ್ತಾ ಸ್ಕೂಲ್ ಬಸ್ ಹತ್ತಿಸ್ತಾ ನನ್ನ ಆಸೆ ತೀರಿಸ್ಕೊಳ್ಬೇಕಂತ ನಗ್ತಾರೆ. ನಿಮ್ಮ ಟ್ರಿಪ್ ಹೇಗೆ ನಡೀತು ಅಂತ ಟಾಪಿಕನ್ನು ಡೈವರ್ಟ್ ಮಾಡ್ತಾನೆ ಅಮರೇಂದ್ರ. ದೈವ ದರ್ಶನ ಚೆನ್ನಾಗಾಯಿತು, ನಿಮಗೇನು ತೊಂದರೆ ಆಗಲಿಲ್ವಲ್ಲ ಅಂತ ಎಷ್ಟೋ ಪ್ರೀತಿಯಿಂದ ಕೈಗಳನ್ನ ಹಿಡ್ಕೊಂಡು ಕೇಳ್ತಾನೆ. ಏನು ಪ್ರಾಬ್ಲಮ್ ಇಲ್ಲ, ನಾನು ಹಾಯಾಗಿದ್ದೆ. ಏನು ವಿಶೇಷ ಅಂತ ಕೇಳ್ತಾರೆ ದಾದಾ. ಮಿನಿಸ್ಟರ್ ಅವರು ಸಾತ್ವಿಕಳನ್ನು ಕಿಡ್ನಾಪ್ ಮಾಡಿದ ವಿಷಯ, ಅವಳನ್ನ ಆಚೆ ಕರ್ಕೊಂಡು ಬಂದು ಅವರ ರೂಮ್ನಲ್ಲಿ CC ಕ್ಯಾಮ್ರಾ ಇಟ್ಟಿದ್ದರಿಂದ ಜನರಿಗೆ ಒಳ್ಳೇದು ಮಾಡಬೇಕಂತ ಡಿಮ್ಯಾಂಡ್ ಮಾಡಿದ್ದು, ಹೀಗೆ ನಡೆದಿದ್ದೆಲ್ಲ ಪೂರ್ತಿಯಾಗಿ ಹೇಳ್ಬಿಟ್ಟ ಅಮರೇಂದ್ರ ವರ್ಮ. ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿದೆಯಾ ಅಂತ ದಾದಾ ಮೆಚ್ಚಿಕೊಂಡಿದ್ದಕ್ಕೆ ಹ್ಯಾಪಿಯಾಗಿ ಫೀಲ್ ಆದ ಅಮರೇಂದ್ರ.
ಈ ಸಲ ಕೂಡ ಎಲ್ಲಾದರೂ ಹೋಗಿದ್ದು ಅದಾದರೆ ವಾರಕ್ಕೆ ಗೆಲ್ತಿದ್ರೆ 10 ದಿನಕ್ಕೆ ಬಂದು ಮುಖ ತೋರಿಸಿ, ಹೀಗೆ ಲಾಂಗ್ ಟ್ರಿಪ್ ಮಾಡಬೇಡಿ, ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ, ಪದೇ ಪದೇ ನೆನಪಿಗೆ ಬರ್ತಿದ್ರಿ ಅಂತ ಹೇಳ್ತಾನೆ ಅಮರೇಂದ್ರ ವರ್ಮ. ನಾನು ಎಲ್ಲಿಗೆ ಹೋಗ್ತೀನಿ ಅಮರೇಂದ್ರ, ನೀವೇ ನನ್ನ ಪ್ರಪಂಚ, ನನಗೆ ಯಾರಿದ್ದಾರೆ ಹೇಳು, ನೀವು ಸಾತ್ವಿಕ ಇಬ್ಬರೇ ಅಲ್ವಾ, ನಾನು ಎಲ್ಲಿಗೂ ಹೋಗಲ್ಲ, ನಿನ್ನ ಜೊತೆನೇ ಇರ್ತೀನಿ ಅಂತ ಅವರು ಕೂಡ ಕೈಗಳ ಮೇಲೆ ಕೈ ಇಟ್ಟು ತಟ್ಟಿ ಹೇಳಿದ್ರು. ಆ ದೈವ ದರ್ಶನ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಸಮಯ ಪ್ರಶಾಂತವಾಗಿ ಕೂತು ಆಮೇಲೆ ಕಾಟೇಜ್ ಕೊಟ್ಟು ಹೋಗಿ ಧ್ಯಾನದಲ್ಲಿದ್ದರೆ ಎಷ್ಟು ಹಾಯಾಗಿರ್ತಿದ್ದು ಗೊತ್ತಾ ಅಂತಾರೆ. ಹ್ಯಾಪಿ ಆಗಿದೆ ದಾದಾ ನೀವು ಬಂದದ್ದು ಅಂತಿರುವಾಗ ಏನೋ ಫೋನ್ ಬಂತು, ಅರ್ಜೆಂಟ್ ಕೆಲಸ ಬಂದಿದ್ದು, ನಾನು ಹೋಗ್ತಿದ್ದೀನಿ, ನೀವು ಬರ್ತೀರಾ ಅಂತ ಕೇಳ್ತಾನೆ. ಯಾಕೆ ಬರಲ್ಲ, ತುಂಬ ದಿನಗಳಾಯ್ತಲ್ವ, ನಡಿ ಬರ್ತೀನಿ ಅಂತ ಇಬ್ಬರು ಸೇರಿ ಹೋದರು. ತುಂಬ ದಿನಗಳ ನಂತರ ದಾದಾ ಜೊತೆ ಸೇರಿ ಒಂದು ಸೆಟಲ್ಮೆಂಟ್ ಮಾಡ್ದ ಅಮರೇಂದ್ರ. ಸ್ವಲ್ಪ ಬದಲಾವಣೆ ಬಂದಿದೆಯೇನೋ, ನಿನ್ನಲ್ಲಿ ಮದುವೆ ಆಗಿದೆ ಅಲ್ವಾ ಅಂದ್ಕೊಂಡೆ, ಏನೂ ಬದಲಾವಣೆ ಬಂದಿಲ್ಲ, ಅದೇ ಹಠಮಾರಿತನ, ಅದೇ ಕೋಪ, ಅದೇ ಆವೇಶ, ಇವೆಲ್ಲ ಯಾವಾಗ ಕಡಿಮೆ ಆಗುತ್ತೆ ಅಂತ ಕೇಳ್ತಾರೆ ದಾದಾ. ಇವೆಲ್ಲ ಕಡಿಮೆ ಆಗಬೇಕಾದ ಅಗತ್ಯ ಇಲ್ಲ, ನೀವಿದ್ದೀರಾ, ಸಾತ್ವಿಕ ನನ್ನ ಜೊತೆ ಇದ್ದಾಳೆ, ಇನ್ಯಾರ ಅಗತ್ಯನೂ ಇಲ್ಲ, ಆದರೆ ನಮಗೆ ನಮ್ಮ ಬಾಬಾ ಬೇಕು, ಬೇಗ ಬರೋ ಹಾಗೆ ವ್ಯವಸ್ಥೆ ಮಾಡಿ ಅಂತಾರೆ ದಾದಾ. ಕಾರ್ ಡ್ರೈವ್ ಮಾಡ್ಕೊಳ್ತಾ ಮತ್ತೆ ಅವ್ರು ಇರೋ ಆಟಕ್ಕೆ ಹೋಗ್ತಾರೆ. ದಾದಾ ಒಂದು ಸಂದರ್ಭಕ್ಕಾಗಿ ಅಲ್ಲಿರೋ ಹುಡುಗರಿಗೆಲ್ಲ ಕೊಡಬೇಕಾದ ಟ್ರೀಟ್ ಕೊಡ್ತಾನೆ. ಬಿರಿಯಾನಿ ಎಲ್ಲ ಅವ್ರಿಗೆ ಬೇಕಾದ ನಾನ್ ವೆಜ್, ಇನ್ನು ಹುಡುಗರಿಗೆಲ್ಲ ಡ್ರಿಂಕ್ಸ್ ವ್ಯವಸ್ಥೆ ಕೂಡ ಮಾಡ್ದೆ. ನಾವು ಇಲ್ಲಿ ಹುಡುಗರ ಜೊತೆ ಎಂಜಾಯ್ ಮಾಡ್ತೀವಿ, ನೀನು ನಿನ್ನ ಹೆಂಡತಿ ಜೊತೆ ಎಂಜಾಯ್ ಮಾಡು ಅಂತ 2 ಪ್ಯಾಕೆಟ್ಸ್ ಅವನ ಕೈಗಿಟ್ಟು, ಹೋಗಿ ನಿನ್ನ ಹೆಂಡತಿ ಜೊತೆ ತಿನ್ನು ಅಂತ ಅವನ್ನ ಕಳಿಸ್ಬಿಟ್ರು ದಾದಾ. ನಾನು ಇರಲಿಲ್ವೆಲ್ಲ ವಿಷಯಗಳೇನು ಹೇಳಿ ಅಂತ ಆಟೆ ಹೊಡಿತಾ ಇದ್ದರು ದಾದಾ. ಅಮರೇಂದ್ರ ವರ್ಮ ಮನೆಗೆ ಹೋಗ್ತಿರುವಾಗ ಅಭಿ ಎದುರಾಗ್ತಾನೆ. ಒಬ್ಬರನ್ನೊಬ್ಬರು ಸೀರಿಯಸ್ ಆಗಿ ನೋಡ್ಕೊಳ್ತಾರೆ ಇಬ್ಬರು. ಅಭಿ ಯೋಚನೆ ಮಾಡ್ತಿದ್ದ, ನನಗೆ ತಿಳಿದ ವಿಷಯವನ್ನ ಇವನಿಗೆ ಹೇಳಿದ್ರೆ ನಂಬ್ತಾನಾ ಅಂತ ಯೋಚನೆ ಮಾಡ್ತಿದ್ದ. ನನ್ನ ತಂಗಿಯನ್ನು ಹೇಗೆ ಕರ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಅಮರೇಂದ್ರ ವರ್ಮ. ನಿನ್ನ ತಂಗಿಯನ್ನು ನಾನೇ ಕರ್ಕೊಂಡು ಹೋಗ್ತೀನಿ, ನನಗಷ್ಟು ಅಗತ್ಯ ಇಲ್ಲ ಅಂತ ಗಟ್ಟಿಯಾಗಿ ಕೌಂಟರ್ ಕೊಡ್ತಾನೆ ಅಭಿ. ಮತ್ತು ಮಧ್ಯರಾತ್ರಿ ಟೈಮ್ನಲ್ಲಿ ಫೋನ್ ಯಾಕೆ ಮಾಡ್ತಿದ್ಯಾ ಅಂತ ಕೇಳೋಷ್ಟರಲ್ಲಿ ತಡಬಡಾಯಿಸ್ತಾ ಅಭಿ, ನನ್ನ ತಂಗಿನ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಹಲೋ, ನಿನ್ನ ತಂಗಿಯನ್ನು ಕರ್ಕೋಗ್ಬೇಕಾದ ಅವಶ್ಯಕತೆ ನನಗೇನಿಲ್ಲ, ಸ್ವಲ್ಪ ಮರ್ಯಾದೆಯಿಂದ ಮಾತಾಡಿದ್ರೆ ಒಳ್ಳೆಯದು ಅಂತಾನೆ. ಮತ್ತು ಅಷ್ಟೊಂದು ಮರ್ಯಾದೆ ಇರುವಾಗ ಯಾಕೆ ಮಧ್ಯರಾತ್ರಿ ಟೈಮ್ನಲ್ಲಿ ಅವಳಿಗೆ ಫೋನ್ ಮಾಡಿ ಕಾಡ್ತಿದ್ಯಾ ಅಂತ ಕೇಳಿದ್ದಕ್ಕೆ ತಡಬಡಾಯಿಸ್ದ ಅಭಿ, ಹೇಳಿ ಮಾಮೂಲು ಟೈಮ್ನಲ್ಲಿ ಮಾತಾಡ್ಬೋದಲ್ವಾ, ರಾತ್ರಿ ವೇಳೆ ಯಾಕೆ ಮಾಡ್ತಿದ್ದೀರಿ ಅಂತ ಕೇಳ್ತಾನೆ. ಚೈನ್ ಕಳೆದು ಹೋಗಿದೆ ಅಂತ ಸುಳ್ಳು ಹೇಳಿ ನನ್ನ ಹತ್ರ ಬಂದಿದ್ದಾಳೆ, ಹಾಗೆ ಇನ್ಯಾವುದನ್ನು ಕಳ್ಕೊಳ್ಬೇಡ, ಜಾಗ್ರತೆ ಆಗಿರು, ಪದೇ ಪದೇ ಬಂದು ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ವಾರ್ನಿಂಗ್ ಕೊಟ್ಟೆ, ಅಷ್ಟೇ ಹೊರತು ನಿನ್ನ ತಂಗಿ ಜೊತೆ ಪ್ರೀತಿಯಿಂದ ಮಾತಾಡೋದಕ್ಕೆ ನಾನು ಫೋನ್ ಮಾಡಿಲ್ಲ ಅಂತ ನಬಿ. ಆ ವಿಷಯ ಮಾರ್ನಿಂಗ್ ಟೈಮಲ್ಲಿ ಕೂಡ ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ, ನೈಟ್ ಮಾತ್ರ ಮಾಡಬೇಕಾ ಅಂತ ಬರ್ತಾ ಇರೋ ನಗುವನ್ನು ತಡ್ಕೊಳ್ತಾ ಕೇಳ್ತಾನೆ ಅಮರೇಂದ್ರ ವರ್ಮ. ಮಾರ್ನಿಂಗ್ ಬ್ಯುಸಿಯಾಗಿದೆ, ಅದಕ್ಕೆ ಆ ಟೈಮ್ನಲ್ಲಿ ಫೋನ್ ಮಾಡಿದೆ, ಅಷ್ಟೇ ಹೊರತು ಇನ್ಯಾವುದೂ ಇಲ್ಲ, ನೀವೇನು ಊಹೆ ಮಾಡ್ಕೊಳ್ಬೇಡಿ ಅಂತ ಸಿನ್ಸಿಯರಾಗಿ ಹೇಳ್ದ ಅಭಿ. ನನ್ನ ಜೊತೆ ಕ್ಲೋಸ್ ಆಗಿ ಮಾತಾಡ್ತಿದ್ದಾನಲ್ಲ, ನನಗೆ ತಿಳಿದ ವಿಷಯ ತಿಳಿದು ಹೇಳಿದ್ರೆ ಜಾಗ್ರತೆ ಆಗಿರ್ತಾರೇನೋ ಅಂದ್ಕೊಂಡ. ಅವನೊಬ್ಬ ಕ್ರಿಮಿನಲ್, ನಾವಿಬ್ಬರು ಉತ್ತರ ದಕ್ಷಿಣ ಧ್ರುವಗಳು, ಆಪೋಸಿಟ್ನಲ್ಲಿ ಇರ್ತೀವಿ, ಅನಾವಶ್ಯಕವಾಗಿ ಹೇಳಿ ನನ್ನ ಗೌರವ ಕಳ್ಕೊಳ್ಳೋದು ಯಾಕೆ, ನಾನು ಹೇಳಿದ್ರು ಅವ್ನು ನಂಬಲ್ಲ ಅಂದ್ಕೊಂಡು ಬಿಟ್ಬಿಟ್ಟ ಅಭಿ. ಇನ್ಯಾವತ್ತು ನನ್ನ ತಂಗಿಗೆ ಫೋನ್ ಮಾಡಬೇಡ ಅಂತಾನೆ ಅಮರೇಂದ್ರ. ನಿನ್ನ ತಂಗಿಗೂ ಹೇಳು ಪದೇ ಪದೇ ಸ್ಟೇಷನ್ಗೆ ಬರಬೇಡ ಅಂತ, ಫೋನ್ ಮಾಡಿ ಕಾಡಬೇಡ ಅಂತ. ನೀನು ಕೂಡ ಫೋನ್ ಮಾಡಿದೆ ಅಭಿ ಅಂತಾನೆ ಅಮರೇಂದ್ರ. ಅನಾವಶ್ಯಕವಾಗಿ ನನ್ನನ್ನು ಕೆಣಕ್ಬೇಡ ಅಂತಾನೆ ಅಭಿ. ನನ್ನದು ಸೇಮ್ ಡೈಲಾಗ್ ಅಂತಾನೆ ಅಮರೇಂದ್ರ ವರ್ಮ. ಈ ಮಧ್ಯೆ ಸಿಗ್ನಲ್ ಬಿದ್ದಿದ್ದರಿಂದ ಅವರವರ ರೂಟ್ನಲ್ಲಿ ಅವರು ಹೊರಟು ಹೋದರು. ಅಭಿ ತುಂಬ ಸ್ಟ್ರಾಂಗ್ ಆಗಿದ್ದಾನೆ, ಆಶ್ರಿತ ಇನ್ನು ಜಾಸ್ತಿ ಕಷ್ಟಪಡಬೇಕಾಗಿದೆ ಅಂದ್ಕೊಳ್ತಾನೆ ಅಮರೇಂದ್ರ ವರ್ಮ. ನಾನು ಅಮರೇಂದ್ರ ವರ್ಮನ ವಿಷಯ ಹೇಳ್ಬಹುದಾ, ಹೇಳಿದ್ರೆ ಪರಿಣಾಮ ಹೇಗಿರುತ್ತೆ, ಹೇಳಿದ್ರೆ ಏನು ನಡೆಯುತ್ತೆ ಅಂತ ಯೋಚನೆ ಮಾಡ್ತಿರ್ತಾನೆ ಅಭಿ. ಹಾಗೆ ಮನೆಗೆ ಬಂದುಬಿಡ್ತಾನೆ. ಅವನಿಗೇನೋ ಫೋನ್ ಬಂದಿದ್ದರಿಂದ ಅರ್ಜೆಂಟಾಗಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಒಂದು ಕೇಸ್ ವಿಷಯವಾಗಿ ಬೇರೆ ಊರಿಗೆ ಹೋಗ್ತಾನೆ 2 ದಿನ. ಅವಳಿಗೆ ಹೇಳಿ ಹೋದರೆ ಸಾಕಾಗ್ತಿತ್ತೇನೋ ಅಂದ್ಕೊಳ್ತಾನೆ, ಆದರೂ ನನಗೆ ಯಾಕೆ, ನಾನು ಹೇಳಿದ್ರೆ ನಿಜಕ್ಕೂ ನಂಬಲ್ಲ ಅಂದ್ಕೊಂಡು ಹೊರಟೋದ. ಅಲ್ಲಿ ತಾತ ಇಷ್ಟು ದಿನ ಏನು ನಡೀತು, ಎಲ್ಲರೂ ಹೇಗಿದ್ದಾರೆ ಅಂತ ಕೇಳ್ತಾ ಕ್ಷೇಮ ಸಮಾಚಾರಗಳನ್ನ ಮಾತಾಡ್ತಾ ನಗ್ತಾ ಅರಟೆ ಹೊಡಿತಿದ್ರು. ಅಲ್ಲಿ ಮಿನಿಸ್ಟರ್ ಅವರು ಪಾಪ ತುಂಬ ಕಷ್ಟಪಟ್ಟು ಸ್ವಂತ ಹಣವನ್ನು ಕೂಡ ಸ್ವಲ್ಪ ಖರ್ಚು ಮಾಡಿ ಆ ಕಾಲೋನಿ ಜನಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಅದು ಅಪ್ಡೇಟ್ ಆವಾಗಲೇ ಅಮರೇಂದ್ರ ವರ್ಮನಿಗೆ ಕಳಿಸ್ತಾನೆ ಇದ್ದಾರೆ. ನಿಜವಾಗಿಯೂ ಮಿನಿಸ್ಟರ್ ಒಳ್ಳೆಯವರೇನೋ ಅನ್ನೋ ಅನುಮಾನ ಬಂತು ಅಮರೇಂದ್ರನಿಗೆ. ಇಲ್ಲ, ಆ ವಿಡಿಯೋ ನನ್ನ ಹತ್ರ ಇರೋದ್ರಿಂದಲೇ ಹೆದರ್ತಿದ್ದಾನೆ ಅಂದ್ಕೊಳ್ತಾನೆ. 1 ವಾರ ಕಳೆದು ಹೋಯಿತು. ಊರಿಗೆ ಹೋಗಿದ್ದ ಅಭಿ ಬಂದು ತನ್ನ ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟ. ಆ ಹೊಸ ಕೇಸ್ ವಿಷಯದಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದ. ಇವಾಗ ಆಶ್ರಿತಾಳನ್ನು ಭೇಟಿ ಆಗೋದಕ್ಕಾಗಲಿ ಫೋನ್ ಮಾಡೋದಕ್ಕಾಗಲಿ ಇಂಟ್ರೆಸ್ಟ್ ತೋರಿಸಲಿಲ್ಲ. ಆಶ್ರಿತ ಕೂಡ ಫೋನ್ ಮಾಡಲಿಲ್ಲ. ಒಂದು ದಿನ ಅಮರೇಂದ್ರ ವರ್ಮ ಮನೆಗೆ ಬರುವಷ್ಟರಲ್ಲಿ ಮನೆಯಲ್ಲಿ
ಯಾರೂ ಇಲ್ಲ. ಒಳಗಡೆ ಬರ್ತಿದ್ದ. ಹಾಗೆ ಏನೋ ನೆಗೆಟಿವ್ ವೈಬ್ರೇಷನ್ಸ್ ಬರ್ತಿದೆ. ಸಾತ್ವಿಕ ಎಲ್ಲಿಗೆ ಹೋದ್ಲು, ಅಕ್ಕ ತಂಗಿ ಇಬ್ಬರು ಏನಾದರೂ ಅಂತ ನೋಡ್ತಾನೆ. ಅವಾಗ ಗಮನಿಸ್ತಾನೆ ಬರುವಾಗ ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ಸ್ ಕೂಡ ಕಾಣಿಸ್ಲಿಲ್ವಲ್ಲ, ಯಾಕೆ ಅಂದ್ಕೊಂಡು ಫಾಸ್ಟಾಗಿ ಆಚೆ ಬಂದು ನೋಡೋಷ್ಟರಲ್ಲಿ ಯಾರೂ ಇರಲ್ಲ. ಇಡೀ ಮನೆ ನಿರ್ಮಾನುಷರವಾಗಿರುತ್ತೆ. ನಿಜಕ್ಕೂ ಏನು ನಡೀತು, ಒಬ್ಬರು ಕೂಡ ಮನೆಯಲ್ದಿರೋದು ಏನು ಅಂದ್ಕೊಂಡು CCTV ಕ್ಯಾಮ್ರಾ ಫುಟೇಜ್ ನೋಡ್ತಾನೆ. ಆವಾಗಲೇ ಕ್ಯಾಮ್ರಾಗಳೆಲ್ಲ ಒಡೆದು ಹೋಗಿವೆ. ಇದೇನು ಮತ್ತೆ ಸಾತ್ವಿಕಳನ್ನು ಯಾರು ಕಿಡ್ನಾಪ್ ಮಾಡಿದ್ರು ಅಂದ್ಕೊಳ್ತಾ ಫೋನ್ ಮಾಡ್ದ. ಮತ್ತೆ ನನ್ನ ಹೆಂಡತಿನ ಕಿಡ್ನಾಪ್ ಮಾಡೋದು ಇಂಥ ಹುಚ್ಚು ಕೆಲಸ ಮಾಡಿಲ್ಲ ತಾನೇ ಅಂತ ಕೇಳ್ತಾನೆ. ಅಯ್ಯೋ, ನನ್ನ ವೀಡಿಯೋ ನಿನ್ನ ಹತ್ರ ಇದೆ, ಆ ವಿಷಯ ಗೊತ್ತಿದ್ದು ಇಂಥ ತಪ್ಪು ಮಾಡ್ತೀನ ಹೇಳು? ನಿಜವಾಗಿಯೂ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಬೇಕಿದ್ರೆ ಚೆಕ್ ಮಾಡ್ಕೊ ನೀನು. ಎಲೆಕ್ಷನ್ ಟೈಮಲ್ಲಿ ನನ್ನ ಗೌರವ ನಾನೇ ಕಳ್ಕೊಳ್ತೀನ ಹೇಳು ಅಂದ ತಕ್ಷಣ ಕರೆಕ್ಟ್ ತಾನೇ ಅನ್ನಿಸ್ತು ಅಮರೇಂದ್ರ ವರ್ಮನಿಗೆ. ದಿಲೀಪ್ ಏನಾದರೂ ಮಾಡಿದ್ನ ಅಂದ್ಕೊಂಡು ಫಾಸ್ಟಾಗಿ ದಿಲೀಪ್ ಅವ್ರ ಮನೆಗೆ ಹೊರಟ. ಕಾರ್ ನಿಲ್ಲಿಸಿ ಫಾಸ್ಟಾಗಿ ಒಳಗಡೆ ಬರೋಷ್ಟರಲ್ಲಿ ದಿಲೀಪ್ ಅವ್ರ ಅಮ್ಮ ಅಪ್ಪ ಇರ್ತಾರೆ, ಜೊತೆಗೆ ಸಂಬಂಧಿಕರು ಕೂಡ ಯಾರೂ ಇರ್ತಾರೆ. ದಿಲೀಪ್ ಅಮ್ಮ ಅಪ್ಪ ಅಮರೇಂದ್ರ ವರ್ಮ ಮುಂದೆ ಬಂದು, ನಮ್ಮ ಹುಡುಗನಿಗೆ ಮದುವೆ ಸಂಬಂಧ ಸೆಟ್ ಆಗೋಗಿದೆ, ಇಲ್ಲಿ ಯಾವುದೇ ಗಲಾಟೆ ಮಾಡಬೇಡ ಅಂತ ನಿಜಕ್ಕೂ ವಿಷಯ ಏನಂತ ಪಕ್ಕ ಕರ್ಕೊಂಡು ಹೋಗಿ ಕೇಳ್ತಾರೆ. ದಿಲೀಪ್ ಅವರ ಅಪ್ಪ ಅಮ್ಮ ಅಮರೇಂದ್ರ ವರ್ಮ ಹತ್ರ ಬಂದು ಈ ರೀತಿ ಹೇಳಿದ್ರಿಂದ ಏನಿದ್ರು ಆಮೇಲೆ ಮಾತಾಡ್ಕೊಳ್ಬೋದು, ನೀವು ಹೋಗಿ ಅಂತಾರೆ. ನನ್ನ ಹೆಂಡತಿ ಕಾಣಿಸ್ತಿಲ್ಲ, ಮರ್ಯಾದೆಯಿಂದ ನಿಮ್ಮ ಹುಡುಗನನ್ನು ಕರೀರಿ, ಅವನೇ ಕಿಡ್ನ್ಯಾಪ್ ಮಾಡಿರಬೇಕು. ಏನಂದ್ಕೊಂಡಿದ್ದೆ ನೀನು? ನಿಮ್ಮ ಮನೇಲಿ ಯಾರು ಕಾಣಿಸ್ತಿದ್ರು ನಮ್ಮ ಹುಡುಗನೇ ಮಾಡಿದ್ದಾನೆ ಅಂತ ಅರ್ಥನಾ? ಇದಕ್ಕಿಂತ ಮುಂಚೆ ಕೂಡ ಹೀಗೆ ಬಂದು ಗಲಾಟೆ ಮಾಡಿದ್ದೆ, ಆದರೆ ಆವಾಗ ನಮ್ಮ ಹುಡುಗನಿಗೂ ಆ ಕಿಡ್ನ್ಯಾಪ್ಗೂ ಸಂಬಂಧ ಇಲ್ಲ ಅಂತ ನಿನಗೆ ಗೊತ್ತಾಯಿತು. ಅದು ನಮಗೆ ಸಂಬಂಧ ಇಲ್ಲ. ಇವಾಗಂತೂ ನಮ್ಮ ಹುಡುಗ ಏನೂ ಮಾಡಿಲ್ಲ, ಯಾಕಂದರೆ ವಾರ 10 ದಿನಗಳಿಂದ ಊರಿನಲ್ಲಿಲ್ಲ. ಅವನು ತಮಿಳ್ನಾಡಿರೋ ತನ್ನ ಸ್ನೇಹಿತನ ಮನೆಗೆ ಹೋಗಿದ್ದ. ಅಲ್ಲೇ ಅವರ ಹುಡುಗಿ ನಮ್ಮ ಹುಡುಗ ಒಬ್ಬರನ್ನೊಬ್ಬರು ಇಷ್ಟಪಟ್ಟರು, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಇಲ್ಲಿವಾಗ ಎಂಗೇಜ್ಮೆಂಟ್ ನಡೀತಿದೆ, ಅನಾವಶ್ಯಕವಾಗಿ ಗಲಾಟೆ ಮಾಡಬೇಡ ಅಂತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ತಿಳಿಯಲ್ಲ, ಇಲ್ದಿದ್ರೆ ಈ ಫಂಕ್ಷನ್ ನಡೆಯೋದಕ್ಕೆ ಬಿಡಲ್ಲ ಅಂತ ಆವೇಶ ಪಡ್ತಿದ್ದಾನೆ ಅಮರೇಂದ್ರ. ಆ ಗೌರವ್ ಹೋಗಬಾರ್ದು, ಅದಕ್ಕೆ ಆಚೆ ಕರ್ಕೊಂಡು ಬಂದು ಮಾತಾಡ್ತಿದ್ದಾರೆ ಅಮರೇಂದ್ರ ವರ್ಮ ಜೊತೆ. ಅವರು ಟೆರೇಸ್ ಮೇಲೆ ವರ ಹಾಗೂ ವಧು ಮಾತಾಡ್ಕೊಳ್ತಾ ಆಕಸ್ಮಿಕವಾಗಿತ್ತ ಕಡೆ ನೋಷ್ಟರಲ್ಲಿ ಅಮರೇಂದ್ರ ಕಾಣಿಸ್ತಾ. ಅಷ್ಟೇ ಫಾಸ್ಟಾಗಿ ಇಳಿದು ಬಂದ ದಿಲೀಪ್, ಏಯ್ ನಿನ್ನ ಕೆಲಸ ಕಾರ್ಯ ಇಲ್ವಾ? ಯಾವಾಗ ನೋಡಿದ್ರು ನಮ್ಮ ಮನೆ ಹತ್ರ ಬಂದು ನ್ಯೂಸೆನ್ಸ್ ಮಾಡ್ತೀಯಲ್ಲ, ಯಾಕೆ ಅಂತ ಕೇಳ್ತಾನೆ. ಅವನ ವೈಫ್ ಕಾಣಿಸ್ತಿಲ್ವಂತೆ ಅಂತ ದಿಲೀಪ್ ತಂದೆ ಹೇಳ್ತಾರೆ. ನಿನ್ನ ವೈಫ್ ಕಾಣಿಸ್ತಿದ್ರೆ ಹುಡುಕೋ, ಇಲ್ದಿದ್ರೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡು, ಅಷ್ಟೇ ಹೊರತು ಪ್ರತಿ ಬಾರಿ ನಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ ಮಾತ್ರ ಚೆನ್ನಾಗಿರಲ್ಲ. ಕೆಲವು ಸಲ ಹಾಗೆ ಮಾಡಿದೆ, ಇವಾಗಲೂ ಹಾಗೆ ಮಾಡ್ತಿದ್ಯಾ? ಏನೋ ಜಾಸ್ತಿ ಮಾತಾಡ್ತಿದ್ಯಾ? ನನ್ನ ವೈಫ್ನ ಕಿಡ್ನ್ಯಾಪ್ ಮಾಡೋದಕ್ಕೆ ತುಂಬ ಸರಿ ಟ್ರೈ ಮಾಡಿದ್ದೆ, ಇವಾಗ ಮಾಡಿರಬಹುದಲ್ವಾ ಅಂತಾನೆ. ದಿಲೀಪ್ ಅವರ ಅಮ್ಮ ಕೈ ತನ್ನ ತಲೆ ಮೇಲೆ ಇಟ್ಕೊಂಡು, ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು, ಅವಾಗ ಅವ್ನು ನಂಬ ಹೊರಟು ಹೋಗ್ತಾನೆ ಅಂತ ಅಂತಾಳೆ. ಅಮ್ಮ, ಅವನು ಯಾರು ನನ್ನ ಅನುಮಾನಿಸಿದ್ದಕ್ಕೆ ನಾನು ನಿಮ್ಮ ಮೇಲೆ ಯಾಕೆ ಪ್ರಾಮಿಸ್ ಮಾಡಬೇಕು ಅಂತ ಕೇಳ್ತಾನೆ ದಿಲೀಪ್. ಇವಾಗ ನಿನ್ನ ಎಂಗೇಜ್ಮೆಂಟ್ ನಡೆಯೋದು ಮುಖ್ಯ, ಅವ್ರ ಮುಂದೆ ನಿನ್ನ ಗೌರವ ಉಳಿಯೋದು ಮುಖ್ಯ, ಅದಕ್ಕೆ ಪ್ರಾಮಿಸ್ ಮಾಡು. ಓಕೆ, ನಮ್ಮ ಅಮ್ಮನ ಮೇಲೆ ಪ್ರಾಮಿಸ್ ಮಾಡಿ ಹೇಳ್ತಿದ್ದೀನಿ, ನಿಮ್ಮ ಹೆಂಡತಿ ಕಿಡ್ನ್ಯಾಪ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರಿಂದ ತಾಯಿ ಮೇಲೆ ಆಣೆ ಇಟ್ಟು ಯಾರು ಸುಳ್ಳು ಹೇಳಲ್ಲ ಅಲ್ವಾ? ಅದಕ್ಕೆ ಸಾತ್ವಿಕ ಏನಾದ್ಲು ಅಂದ್ಕೊಳ್ತಾ ಆಚೆ ಬಂದ. ಅವನಿಗೇನು ಅರ್ಥ ಆಗ್ತಿಲ್ಲ, ಎಲ್ಲಿಗೆ ಹೋಗಿರ್ತಾರೆ, ಅಕ್ಕ ತಂಗಿ ಇಬ್ಬರು ಕಾಣಿಸ್ತಿರೋದು ಏನು? ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಏನಾದರೂ ಅಂದ್ಕೊಳ್ತಾ ಎಲ್ರಿಗೂ ಫೋನ್ ಮಾಡ್ತಾನೆ, ಯಾರೂ ಫೋನ್ ಲಿಫ್ಟ್ ಮಾಡ್ತಿಲ್ಲ. ತನಗೆ ತಿಳಿದ ಜಾಗಕ್ಕೆಲ್ಲ ಹುಚ್ಚಾಗಿ ಹುಡುಕಿದ್ರು ಯಾರೂ ಕಾಣಿಸ್ಲಿಲ್ಲ. ಮನೆಗೆ ಬಂದ, ನೀರಸವಾಗಿ ಹಾಲಿನಲ್ಲಿ ಅಡ್ಡವಾಗಿ ಹಾಗೆ ಬಿದ್ದ. ದಿಲೀಪ್ ಒಳಗಡೆ ಹೋಗಿ ಒಬ್ಬ ವ್ಯಕ್ತಿ ದಿಲೀಪ್ ಜೊತೆ ಕೈ ಜೋಡಿಸಿದ್ದಾನೆ ಅಂದ್ಕೊಂಡವಲ್ಲ, ಆ ವ್ಯಕ್ತಿಗೆ ಫೋನ್ ಮಾಡಿ ಕೆಲಸ ಮುಗೀತಾ ಅಂತ ಕೇಳ್ತಾನೆ. ಒಂದೇ ಸರಿ ಮೇಲಕ್ಕೆದ್ದ, ಇಲ್ಲೇ ಇದ್ದಾಳೆ ಅಂದ್ಕೊಂಡು. ಆ ಹುಡುಗಿನ ಸೇಫಾಗಿಟ್ಟಿದ್ದೀನಿ, ಆ ಹುಡುಗಿನ ಸೇಫಾಗಿಡೋದೆಲ್ಲ ನಾನು ಬರ್ತೀನಿ. ಇವತ್ತು ನನ್ನ ಎಂಗೇಜ್ಮೆಂಟ್ ಇರೋದ್ರಿಂದ ಇಲ್ಲಿ ಬ್ಯುಸಿ, ನಾಳೆ ಬಂದು ಅದನ್ನು ನಾನು ಅನುಭವಿಸ್ತೀನಿ, ಅದು ಕೂಡ ಅಮರೇಂದ್ರ ವರ್ಮ ನೋಡ್ತಿರುವಾಗಲೇ ಮಾಡಬೇಕು, ಆವಾಗ ಕಿಕ್ಕಿರುತ್ತೆ ಅಂತಾನೆ ದಿಲೀಪ್. ಅವರ ಪತನಕ್ಕಾಗಿ ಅಲ್ವಾ ನಾನು ಕಾಯ್ತಾ ಇರೋದು, ಅದಕ್ಕೆ ತಾನು ನಿನ್ನ ಜೊತೆ ಕೈ ಜೋಡಿಸ್ದೆ, ಮೊದಲು ಅಲ್ಲಿ ಕೆಲಸ ನೋಡ್ಕೊ, ಆಮೇಲೆ ಇಲ್ಲಿಗೆ ಬರಬಹುದು ಅಂತಾನೆ. ಹಾಗೆ ಆಗಲಿ ಅನ್ನುತ್ತಾ ಫೋನ್ ಇಟ್ಬಿಟ್ಟು ಸಾತ್ವಿಕ ತನ್ನ ಸ್ವಂತವಾಗಲಿದ್ದಾಳೆ ಅಂತ ಸಂತೋಷವಾಗಿ ಇಲ್ಲಿ ಆ ಹುಡುಗಿ ಜೊತೆ ಎಂಗೇಜ್ಮೆಂಟ್ನ ಹ್ಯಾಪಿಯಾಗಿ ಮಾಡಿಕೊಂಡ. ಎಲ್ಲಿದೆಯಾ ಸಾತ್ವಿಕ, ಎಲ್ಲಿ ಹುಡುಕಬೇಕು, ಹೇಗೆ ಹುಡುಕಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ನನಗೆ. ಅಮರೇಂದ್ರ ವರ್ಮನ್ ಕಣ್ಣುಗಳಿಂದ ನೀರು ಬರ್ತಿದ್ರು. ಏನಿದ್ರು ನನ್ನ ಜೊತೆ ತೀರಿಸ್ಕೊಳ್ಬೇಕಿತ್ತಲ್ವ, ಪಾಪ ಅನಾವಶ್ಯಕವಾಗಿ ಆ ಹುಡುಗಿಯನ್ನು ಅಳಿಸ್ತಿದ್ದಾರಲ್ಲ ಅಂತ ಫೀಲ್ ಆಗ್ತಿರ್ತಾನೆ. ಮನಸ್ಸು ಬಲವಾಗಿ ಹೇಳ್ತಿದೆ, ಇಡೀ ಮನೆ ಅಣು ಹುಡುಕ್ತಾ ಆದರೆ ಉಪಯೋಗ ಇಲ್ಲ, ಅಲ್ಲಿ ಇಲ್ಲ, ಏನಾಗೋದೆ ಸಾತ್ವಿಕ ಅಂತ ಕಣ್ಣೀರು ಹಾಕ್ತಾ ಇದ್ದಾನೆ. ತನ್ನ ಹೃದಯವನ್ನು ಯಾರೋ 2 ತುಂಡುಗಳಾಗಿ ಮಾಡಿದ ಹಾಗೆ ಅನ್ನಿಸ್ತಾ ಇದೆ. ಬಂದ ತಕ್ಷಣ ಹತ್ರ ಬರ್ತಾಳೆ, ಮಾತಾಡಿಸ್ತಾಳೆ, ಅಂಥವಳು ಎಲ್ಲಿದ್ದಾಳೆ ಅನ್ನೋದು ಕೂಡ ತಿಳಿತಿಲ್ಲ ಅಂತ ಅಂದ್ಕೊಳ್ತಾನೆ.
ನನ್ನ ಹೆಂಡತಿ ಎಲ್ಲಿದ್ದಾಳೆ, ಹೇಗೆ ತಿಳ್ಕೊಳ್ಬೇಕು ಎನ್ನುತ್ತಾ ಹುಚ್ಚು ಹಿಡಿದಾಗ ಊಹೆ ಮಾಡ್ಕೊಳ್ತಾ ಮನೆಯಲ್ಲಿದ್ದ ಸಾಮಾನುಗಳನ್ನೆಲ್ಲ ಒಡೆದು ಹಾಕ್ತಾ ಇದ್ದಾನೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ, ಹಾಗೆ ಪ್ರತಿಲಿಪಿಯಲ್ಲೂ ಓದಿ.